ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೆಹಲಿಯ ಕೆಂಪುಕೋಟೆಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭಾಷಣವನ್ನ ಮಾಡಿದರು. ಇನ್ನು ಈ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊಳಗಿಸಿದಂತಹ ಪ್ರಮುಖ ಘೋಷಣೆಗಳಲ್ಲಿ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಹಾಗೆ ಜಾತಿ ರಾಜಕಾರಣವನ್ನ ಕೊನೆಗಾಣಿಸಬೇಕು, ಇದಕ್ಕೆ ಅವಕಾಶ ಮಾಡಿಕೊಡಬಾರದು, ಆ ಮೂಲಕ ಹೊಸ ಮುಖಗಳಿಗೆ ರಾಜಕಾರಣದಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು ಎನ್ನುವಂತಹ ಘೋಷಣೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿದ್ರು. ರಾಜಕಾರಣದಲ್ಲಿ ಸ್ವಜನ ಪಕ್ಷಪಾತ ಅಥವಾ ಕುಟುಂಬ ರಾಜಕಾರಣ ಹಾಗೆ ಜಾತಿ ರಾಜಕಾರಣ ಕುರಿತಾಗಿ ಮಾತಾಡ್ತಾ ಇದ್ದಂತಹ ಮೋದಿ ಅವರು ಎಕ್ಸಾಕ್ಟ್ ಆಗಿ ಈ ಭಾಷಣದಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋದಾದ್ರೆ, ನಾನು ಆರಂಭದಿಂದಲೂ ಈ ಮಾತನ್ನ ಹೇಳ್ತಾನೆ ಬಂದಿದ್ದೇನೆ. ಕುಟುಂಬ ರಾಜಕಾರಣ ಮತ್ತು ಜಾತಿ ರಾಜಕಾರಣದಿಂದ ದೇಶಕ್ಕೆ ನಷ್ಟ ಆಗ್ತಾ ಇದೆ. ತಲೆಮಾರುಗಳಿಂದ ಭಾರತದ ರಾಜಕಾರಣದಲ್ಲಿ ಯಾವುದೇ ಸಂಬಂಧ ನಂಟನ್ನೇ ಹೊಂದಿರದಂತಹ ಕುಟುಂಬಗಳ 1 ಲಕ್ಷ ಮಂದಿ ರಾಜಕಾರಣಕ್ಕೆ ಬರಬೇಕು ಅನ್ನೋದೇ ನನ್ನ ಉದ್ದೇಶ. ಅದು ಗ್ರಾಮ ಪಂಚಾಯತ್ ಆಗ್ಬಹುದು ಅಥವಾ ಜಿಲ್ಲಾ ಪಂಚಾಯತ್ ಆಗ್ಬಹುದು, ನಗರ ಪಾಲಿಕೆಗಳು ಅಥವಾ ವಿಧಾನಸಭೆ, ಲೋಕಸಭೆ ಯಾವುದಾದ್ರೂ ಸರಿ, ರಾಜಕಾರಣದಲ್ಲಿ ಜಾತಿ ರಾಜಕಾರಣ ಮತ್ತು ಕುಟುಂಬ ರಾಜಕಾರಣವನ್ನ ಕೊನೆಗಾಣಿಸಲು ಇಂತಹ ಹೊಸ ಮುಖಗಳನ್ನ ನಾವು ಬಯಸ್ತಾ ಇದ್ದೇವೆ. ಇದರಿಂದ ಜಾತಿ ರಾಜಕಾರಣಕ್ಕೆ ಮುಕ್ತಿ ಸಿಗಲಿದೆ, ಕುಟುಂಬ ರಾಜಕಾರಣಕ್ಕೂ ಕೂಡ ಮುಕ್ತಿ ಸಿಗಲಿದೆ. ಆ ಯುವಕರು ಯಾವುದೇ ಪಕ್ಷಕ್ಕಾದ್ರೂ ಸೇರ್ಪಡೆಯಾಗಿ ಜನರನ್ನ ಪ್ರತಿನಿಧಿಸಬಹುದು. ಆ ಯುವಕರು ಭಾರತದ ಪ್ರಜಾಪ್ರಭುತ್ವಕ್ಕೆ ಹೊಸ ಆಲೋಚನೆಗಳನ್ನ ತಂದು ಪ್ರಜಾಪ್ರಭುತ್ವದ ಅಭ್ಯುದಯಕ್ಕೆ ಕಾರಣರಾಗ್ತಾರೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ಭಾಷಣ ಮಾಡಿದಂತಹ ವೇಳೆಯಲ್ಲಿ ಈ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ಲಿ ಮೋದಿ ಅವರು ರಾಜಕಾರಣ ಅಂದ್ರೆ ಜಾತಿ ರಾಜಕಾರಣ ಕುರಿತಾಗಿ ಈ ಎಲ್ಲ ಮಾತುಗಳನ್ನ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಡಿಡಿ ಅಂದ್ರೆ ದೂರದರ್ಶನ ಚಾನೆಲ್ನ ಕ್ಯಾಮೆರಾಗಳು ಪ್ರತಿಪಕ್ಷ ನಾಯಕ, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಕಡೆ ಝೂಮ್ ಮಾಡ್ತಾ ಇದ್ವು. ಈ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಸವದ ಭಾಷಣದ ಟೈಮ್ನಲ್ಲೂ ಕೂಡ ಬಿಡ್ಲಿಲ್ಲ ಕಾಂಗ್ರೆಸ್ ಪಕ್ಷವನ್ನ. ಸೊ ಹೀಗಾಗಿ ಇಲ್ಲೂ ಕೂಡ ಕಾಂಗ್ರೆಸ್ನ ಕುಟುಂಬ ರಾಜಕಾರಣ ಹಾಗೆ ಜಾತಿ ರಾಜಕಾರಣದ ಕುರಿತಾಗಿ ಏನು ಟೀಕೆಗಳನ್ನ ಮಾಡ್ತಾ ಇದ್ರು ಮೋದಿ ಅವರು, ಇಲ್ಲಿ ಮತ್ತೆ ಅದೇ ಕೆಲಸವನ್ನ, ಅದೇ ಕುಚೋದ್ಯವನ್ನ ಮಾಡಲಾಗಿದೆ. ಇನ್ನು ಕುಟುಂಬ ರಾಜಕಾರಣದ ಹಿನ್ನೆಲೆಯೇ ಇರದಂತಹ ಯುವಕರಿಗೆ ನಾವು ರಾಜಕಾರಣದಲ್ಲಿ ಹೆಚ್ಚೆಚ್ಚು ಅವಕಾಶವನ್ನ ಒದಗಿಸಬೇಕು ಎನ್ನುವಂತಹ ಭಾಷಣವನ್ನ ಮಾಡಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ವಿಡಿಯೋವನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎನ್ನುವುದು ಮತ್ತೊಂದು ವಿಚಿತ್ರ. ಇನ್ನು ಕುಟುಂಬ ರಾಜಕಾರಣದ ವಿರುದ್ಧ ಕೆಂಪುಕೋಟೆಯಲ್ಲಿ ನಿಂತು ಉದ್ದುದ್ದ ಭಾಷಣವನ್ನ ಮಾಡಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತಿಗೂ ಹಾಗೆ ಅವರ ಆಕ್ಷನ್ಗೂ ಅಂದ್ರೆ ಮಾತಿಗೂ ಅವರ ಕೃತಿಗೂ ಸ್ವಾಮ್ಯತೆ ಇದೆಯಾ, ಹೋಲಿಕೆ ಇದೆಯಾ ಎನ್ನುವಂತಹದನ್ನ ನೋಡೋದಾದ್ರೆ ಮೊದಲಿಗೆ ಅವರ ಕ್ಯಾಬಿನೆಟ್ ಅನ್ನ ನೋಡ್ಬೇಕಾಗತ್ತೆ. ಅವರ ಕ್ಯಾಬಿನೆಟ್ನಲ್ಲೇ ಕುಟುಂಬ ರಾಜಕಾರಣಕ್ಕೆ ಉತ್ತೇಜನ ಕೊಡುವಂತಹ ರೀತಿಯಲ್ಲಿ ಒಂದಷ್ಟು ಸಂಪುಟ ಸಹೋದ್ಯೋಗಿಗಳನ್ನು ಕೂಡ ಹೊಂದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಮೊದಲಿಗೆ ಕ್ಯಾಬಿನೆಟ್ನಲ್ಲಿರುವಂತಹ ಕುಟುಂಬದ ಕುಡಿಗಳ ಪಟ್ಟಿಯನ್ನ ನೋಡೋದಾದ್ರೆ ಮೊದಲಿಗೆ ಜ್ಯೋತಿರಾದಿತ್ಯ ಸಿಂಧ್ಯಾ, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಂತಹ ದಿವಂಗತ ಮಾಧವರಾವ್ ಸಿಂಧ್ಯಾರವರ ಮಗ, ಇವರು ಕೂಡ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದಾರೆ. ಇನ್ನು ಚಿರಾಗ್ ಪಾಸ್ವಾನ್, ಲೋಕಜನ ಶಕ್ತಿ ಪಕ್ಷದ ಸಂಸ್ಥಾಪಕ ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ರವರ ಮಗ. ಇನ್ನು ಕರ್ನಾಟಕದ HD ಕುಮಾರಸ್ವಾಮಿ, ನಮಗೆಲ್ಲ ಗೊತ್ತೇ ಇದೆ, ಮಾಜಿ ಪ್ರಧಾನಿ, ಜಾತ್ಯತೀತ ಜನತಾದಳದ ಸಂಸ್ಥಾಪಕ ದೇವೇಗೌಡರ ಮಗ ಕುಮಾರಸ್ವಾಮಿ. ಇನ್ನು ಪಿಯೂಷ್ ಗೋಯಲ್ ಕೇಂದ್ರ ಸಚಿವರಾಗಿದ್ದಾರೆ ಇದೀಗ ಮೋದಿಯವರ ಸಂಪುಟದಲ್ಲಿ. ಪಿಯೂಷ್ ಗೋಯಲ್ ಅವರ ತಂದೆ ತಾಯಿ ಇಬ್ಬರು ಕೂಡ ಬಿಜೆಪಿಯ ಕಟ್ಟಾಳುಗಳು. ಪಿಯೂಷ್ ಗೋಯಲ್ ಅವರ ತಂದೆ ವೇದ್ ಪ್ರಕಾಶ್ ಗೋಯಲ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹವರು, ಅದರ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಖಜಾಂಚಿಯಾಗಿದ್ರು ಕೂಡ. ಇನ್ನು ಅವರ ತಾಯಿ ಚಂದ್ರಕಾಂತ ಗೋಯಲ್ ಅವರು ಕೂಡ ಬಿಜೆಪಿಯಿಂದ 3 ಬಾರಿ ಶಾಸಕಿಯಾಗಿ ಆಯ್ಕೆಯಾಗಿದ್ರು. ಇನ್ನು ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ. ಇವರು ಬಿಜೆಪಿಯ ನಾಯಕ ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ದೇವೇಂದ್ರ ಪ್ರಧಾನ್ ಅವರ ಪುತ್ರ. ಇನ್ನು 6ನೇದಾಗಿ ಕಿಂಜರಾಪು ರಾಮ್ ಮೋಹನ್ ನಾಯ್ಡು, ಇವರು ಟಿಡಿಪಿ ನಾಯಕ ಮತ್ತು ಕೇಂದ್ರ ಸಚಿವರು ಆಗಿದ್ದಂತಹ ಕಿಂಜರಪು ಎರ್ರನ್ ನಾಯ್ಡು ಅವರ ಪುತ್ರ. ಇನ್ನು 7ನೇದಾಗಿ ಜಿತೇಂದ್ರ ಪ್ರಸಾದ್, ಕೇಂದ್ರ ಸಚಿವರಾಗಿದ್ದಂತಹ ಜಿತೇಂದ್ರ ಪ್ರಸಾದ್ ಅವರ ಮಗ.
ಇನ್ನು ಅನುಪ್ರಿಯಾ ಪಟೇಲ್ ಅವರು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಪುಟದ ಸಹೋದ್ಯೋಗಿಯಾಗಿದ್ದಾರೆ. ಇವರು ಅಪ್ನಾದಲ್ ಸಂಸ್ಥಾಪಕ ಹಾಗೆ ಹಿರಿಯ ರಾಜಕಾರಣಿ ಸೋನೆಲಾಲ್ ಪಟೇಲ್ ರವರ ಪುತ್ರಿ. ಇನ್ನು 9ನೇದಾಗಿ ಕೀರ್ತಿವರ್ಧನ್ ಸಿಂಗ್, 4 ಬಾರಿ ಕಾಂಗ್ರೆಸ್ನ ಸಂಸದರಾಗಿದ್ದಂತಹ ರಾಜಾ ಆನಂದ್ ಸಿಂಗ್ ರವರ ಪುತ್ರ. ಇನ್ನು 10ನೇದಾಗಿ ರಾಮನಾಥ್ ಠಾಕೂರ್, ಬಿಹಾರದ ಮಾಜಿ ಮುಖ್ಯಮಂತ್ರಿ ಹಾಗೆ ಮರಣೋತ್ತರ ಭಾರತ ರತ್ನ ಪಡೆದಿರುವಂತಹ ಕರ್ಪೂರಿ ಠಾಕೂರ್ ಅವರ ಪುತ್ರ. ಇನ್ನು 11ನೇದಾಗಿ ಕಿರಣ್ ರಿಜಿಜು, ಇವರು ಅರುಣಾಚಲ ಪ್ರದೇಶದ ಮೊದಲ ಹಂಗಾಮಿ ಸ್ಪೀಕರ್ ಆಗಿದ್ದಂತಹ ರಿನ್ಚಿನ್ ಖಾರು ಅವರ ಮಗ. ಇನ್ನು ಕೊನೆಯದಾಗಿ ರಾಜಾರಾವ್ ಇಂದ್ರಜಿತ್ ಸಿಂಗ್, ಇವರು ಕಾಂಗ್ರೆಸ್ನ ಹಿರಿಯ ರಾಜಕಾರಣಿಯಾಗಿದ್ದಂತಹ ಮಹಾರಾಜಾರಾವ್ ಬಿರೇಂದ್ರ ಸಿಂಗ್ ರವರ ಪುತ್ರ. ಸೊ ಈ 12 ಮಂದಿ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಕುಟುಂಬ ರಾಜಕಾರಣದ ಹಿನ್ನೆಲೆ ಇದೆ. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಪುಟದ 71 ಸಚಿವರ ಪೈಕಿ ಈ 12 ಮಂದಿ ಕೂಡ ಕುಟುಂಬ ರಾಜಕಾರಣದ ಹಿನ್ನೆಲೆ ಉಳ್ಳಂತವರು. ಇವರಿಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ, ಕರ್ನಾಟಕದ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕುಟುಂಬ ರಾಜಕಾರಣಕ್ಕೆ ಮೋದಿ ಹಾಗೆ ಅಮಿತ್ ಶಾ ಇಬ್ಬರು ಕೂಡ ಮಣೆ ಹಾಕಿದ್ರು. ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಚಾರ. ಈ ಪಟ್ಟಿಯಲ್ಲಿ ಅಗ್ರಗಣ್ಯ ಸ್ಥಾನವನ್ನ ಪಡೆದುಕೊಂಡಿರೋದು ಮೊದಲನೇದಾಗಿ BY ರಾಘವೇಂದ್ರ. BY ರಾಘವೇಂದ್ರ ಅವರು ನಮಗೆಲ್ಲ ಗೊತ್ತಿದೆ, ಮಾಜಿ CM ಯಡಿಯೂರಪ್ಪನವರ ಪುತ್ರ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ವಿಜೇಂದ್ರರವರ ಸಹೋದರ. ಇನ್ನು 2ನೇದಾಗಿ ಡಾಕ್ಟರ್ CN ಮಂಜುನಾಥ್. ಡಾಕ್ಟರ್ CN ಮಂಜುನಾಥ್ ರವರು ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ JDS ಹಾಗೆ ಬಿಜೆಪಿಯ ಜಂಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದಂತಹವರು. ಇವರು ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಮತ್ತು ಇದೀಗ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿರುವಂತಹ ಕುಮಾರಸ್ವಾಮಿಯವರ ಬಾಮೈದ. ಇನ್ನು 3ನೇದಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಇವರು ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದಂಥವರು. ಇನ್ನು ಯದುವೀರ್ ಮೈಸೂರಿನ ಮಹಾರಾಜರಾಗಿದ್ದಂತಹ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಅವರ ದತ್ತುಪುತ್ರ. ಇನ್ನು ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಕಾಂಗ್ರೆಸ್ನ ಸಂಸದರಾಗಿ ಆಯ್ಕೆಯಾಗಿದ್ದಂಥವರು. ಇನ್ನು ಯದುವೀರ್ ಅವರ ಪತ್ನಿ ತ್ರಿಷಿಕಾ ಕುಮಾರಿ ಏನಿದ್ದಾರೆ, ಅವರ ತಂದೆ ಹರ್ಷವರ್ಧನ್ ಸಿಂಗ್ ಕೂಡ ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿದ್ದಂಥವರು. ಅಂದ್ರೆ ಯದುವೀರ್ ಅವರ ಮಾವ ಹರ್ಷವರ್ಧನ್ ಸಿಂಗ್ ಅವರು ಕೂಡ ಬಿಜೆಪಿಯ ನಂಟು ಉಳ್ಳಂಥವರು. ಇನ್ನು 4ನೇದಾಗಿ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಅವರು. ಈ ಹಿಂದೆ ಬಿಜೆಪಿಯ ಸಂಸದರಾಗಿ ಆಯ್ಕೆಯಾಗಿದ್ರು. ಮತ್ತೆ ಈ ಬಾರಿ ಅವರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡುವುದಕ್ಕೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿತ್ತು. ಇನ್ನು ಅದರ ಜೊತೆಗೆ ಇವರ ಪತ್ನಿ ಶಶಿಕಲಾ ಜೊಲ್ಲೆ ಅವರು ಕೂಡ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಅವಧಿಯಲ್ಲಿ ಸಚಿವೆಯಾಗಿದ್ರು. ಅದರ ಜೊತೆಗೆ ಇದೀಗ ಸಿಟ್ಟಿಂಗ್ MLA ಕೂಡ. ಇನ್ನು 5ನೇದಾಗಿ ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಅವರು ಈ ಹಿಂದೆ ಕರ್ನಾಟಕದ CM ಆಗಿ ಆಯ್ಕೆಯಾಗಿದ್ದಂತಹ ವ್ಯಕ್ತಿ. ಅದರ ಜೊತೆಗೆ ಅವರ ತಂದೆ ದಿವಂಗತ SR ಬೊಮ್ಮಾಯಿ ಅವರು ಕೂಡ ಈ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಂಥವರು. ಇನ್ನು ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಸಂಸದ. ಈ ಹಿಂದೆ ಕೂಡ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡಿದಂತಹ ತೇಜಸ್ವಿ ಸೂರ್ಯ ಗೆದ್ದಿದ್ರು, ಸಂಸದರಾಗಿ ಆಯ್ಕೆಯಾಗಿದ್ರು. ಅದರ ಜೊತೆಗೆ ತೇಜಸ್ವಿ ಸೂರ್ಯ ಅವರ ಚಿಕ್ಕಪ್ಪ ರವಿ ಸುಬ್ರಹ್ಮಣ್ಯ ಅವರು ಕೂಡ ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಇನ್ನು 7ನೇದಾಗಿ ಗಾಯತ್ರಿ ಸಿದ್ದೇಶ್ವರ್ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಂತಹ GM ಸಿದ್ದೇಶ್ವರ್ ಅವರ ಪತ್ನಿ. GM ಸಿದ್ದೇಶ್ವರ್ ಅವರು ಸಂಸದರಾಗಿದ್ರು. ಅದರ ಜೊತೆಗೆ ಮೋದಿಯವರ ಸರ್ಕಾರದ ಅವಧಿಯಲ್ಲೇ ಸಚಿವರಾಗಿದ್ರು ಕೂಡ. ಸೊ ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂತಹ ಬಿಜೆಪಿಯ 25 ಅಭ್ಯರ್ಥಿಗಳೇನಿದ್ದಾರೆ, ಇವರ ಪೈಕಿ 25% ಮಂದಿ ಏನು ಕಂಟೆಸ್ಟ್ ಮಾಡಿದ್ರು, ಇವರೆಲ್ಲರಿಗೂ ಕೂಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ, ಅಂದ್ರೆ ಕುಟುಂಬ ರಾಜಕಾರಣದ ನಂಟಿದೆ. ಆದ್ರೂ ಕೂಡ ಇದೀಗ ಏನು ಹೇಳ್ತಾ ಇದ್ದಾರೆ, ನಾವು ಕುಟುಂಬ ರಾಜಕಾರಣವನ್ನ ತೊಲಗಿಸಬೇಕು ದೇಶದಲ್ಲಿ ಎನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹಾಗೆ ಅವರ ಆಪ್ತ ಅಮಿತ್ ಶಾ ಅವರು ಕೂಡ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಪುಷ್ಟಿಯನ್ನ ಕೊಡ್ತಾ ಹೋದ್ರು. ಅದರ ಜೊತೆಗೆ ಇದೇ ಲೋಕಸಭೆ ಚುನಾವಣೆಯಲ್ಲಿ ದೇಶದಲ್ಲಿ ಏನು ಸ್ಪರ್ಧೆ ಮಾಡಿದ್ರು ಅಭ್ಯರ್ಥಿಗಳು, ಆ ಪೈಕಿ 68 ಕ್ಷೇತ್ರಗಳಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿತ್ತು ಕಂಟೆಸ್ಟ್ ಮಾಡಲಿಕ್ಕೆ. ಇವರಲ್ಲಿ 15ಕ್ಕೂ ಹೆಚ್ಚು ಮಂದಿ ಅಂದ್ರೆ 25%ಗೂ ಅಧಿಕ ಮಂದಿ ಮಹಿಳಾ ಅಭ್ಯರ್ಥಿಗಳು ಕುಟುಂಬ ರಾಜಕಾರಣವನ್ನ ಹೊಂದಂತವರಾಗಿದ್ರು. ಇನ್ನೂ ವಿಚಿತ್ರ ಅಂದ್ರೆ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಂತಹ ಬಿಜೆಪಿಯ ಸಂಸದ ಬ್ರಿಜ್ಭೂಷಣ್ ಸಿಂಗ್ ರವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೆ ಅಮಿತ್ ಶಾ ಅವರು ಟಿಕೆಟ್ ಅನ್ನ ನಿರಾಕರಣೆ ಮಾಡಿದ್ರು ಈ ಬಾರಿ ಲೋಕಸಭೆ ಎಲೆಕ್ಷನ್ಸ್ಗೆ ಕಂಟೆಸ್ಟ್ ಮಾಡೋದಕ್ಕೆ. ಅದರ ಬದಲಾಗಿ ಅಂದ್ರೆ ಬ್ರಿಜ್ಭೂಷಣ್ ಸಿಂಗ್ ರವರ ಬದಲಾಗಿ
ಬಿಜೆಪಿ ಟಿಕೆಟ್ ಕೊಟ್ಟಿದ್ದು ಯಾರಿಗೆ? ಇದೇ ಬ್ರಿಜ್ಭೂಷಣ್ ಸಿಂಗ್ ರವರ ಪುತ್ರನಿಗೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡೆ ಆಗ್ಲಿ ಅಥವಾ ಅವರ ನುಡಿ ಆಗ್ಲಿ, ಅಂದ್ರೆ ಆಕ್ಷನ್ಸ್ ಮತ್ತೆ ವರ್ಡ್ಸ್ ಏನಿದೆ ಅದೆರಡಕ್ಕೂ ಕೂಡ ತಾಳೆಯಾಗ್ತಾ ಇಲ್ಲ. ಇನ್ನು ಕುಟುಂಬ ರಾಜಕಾರಣವನ್ನ ಹತ್ತಿಕ್ಬೇಕು ಎನ್ನುವಂತಹ ಮಾತನ್ನ ಪದೇ ಪದೇ ಆಡುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಕುಟುಂಬ ರಾಜಕಾರಣವನ್ನ ಪೋಷಣೆ ಮಾಡ್ತಾ ಬಂದಿದ್ದಾರೆ. ಇದು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಅಂದ್ರೆ ಕರ್ನಾಟಕದಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಪ್ರೂವ್ ಆಗಿದೆ. ಕರ್ನಾಟಕದ ಒಟ್ಟು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 34 ಕ್ಷೇತ್ರದ ಅಭ್ಯರ್ಥಿಗಳು ಏನಿದ್ರು ಅವರೆಲ್ಲರಿಗೂ ಕೂಡ ಕುಟುಂಬ ರಾಜಕಾರಣದ ಹಿನ್ನೆಲೆ ಇತ್ತು. ಅದರಲ್ಲೂ 4 ಕುಟುಂಬಗಳಿಗೆ ಸೇರಿದಂತಹ ಇಬ್ಬಿಬ್ಬರು ಅಭ್ಯರ್ಥಿಗಳಿಗೆ ಇದೇ ಬಿಜೆಪಿ ಎಂಎಲ್ಎ ಟಿಕೆಟ್ ಅನ್ನ ಕೊಟ್ಟಿತ್ತು. ಇನ್ನು ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣದ ವಿಚಾರ ಬಂದಾಗಲೆಲ್ಲ ಮುನ್ನೆಲೆಗೆ ಬರುವಂತಹದ್ದು ಒಂದು ಫ್ಯಾಮಿಲಿ, ಅದು ದೇವೇಗೌಡರದು. ದೇವೇಗೌಡರ ಪುತ್ರ ಕುಮಾರಸ್ವಾಮಿ ಹಾಗೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ, ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರಾಜಕಾರಣದಲ್ಲೇ ಇದ್ದಾರೆ. ಹಾಗೆ ಅವರ ಮತ್ತೊಬ್ಬ ಪುತ್ರ ರೇವಣ್ಣ ಹಾಗೆ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ, ಅದರ ಜೊತೆಗೆ ರೇವಣ್ಣ ದಂಪತಿಯ ಇಬ್ಬರು ಮಕ್ಕಳು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆ ಸೂರಜ್ ರೇವಣ್ಣ, ಇವರೆಲ್ಲರೂ ಕೂಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂತಹವರು. ಹೀಗೆ ಮನೆ ಮಂದಿಯನ್ನೆಲ್ಲ ರಾಜಕಾರಣಕ್ಕೆ ಎಳೆತಂದಿದ್ದಂತಹ ದೇವೇಗೌಡರ ಫ್ಯಾಮಿಲಿಯನ್ನ ನರೇಂದ್ರ ಮೋದಿ ಅವರು ಎಲ್ಲೆಂದರೆ ಅಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಜಾತ್ಯತೀತ ಜನತಾದಳ ಪಕ್ಷವನ್ನ ದೇವೇಗೌಡರ ಕುಟುಂಬದ ATM ಅಂತಾನೂ ಕೂಡ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆದಿದ್ರು. ಆದ್ರೆ ಇದೇ ಮೋದಿ ಅವರು ದೇವೇಗೌಡರ ಕುಟುಂಬ ಪಕ್ಷ ಅಂತಾನೆ ಕರೆಸಿಕೊಳ್ಳುವಂತಹ JDS ಜಾತ್ಯತೀತ ಜನತಾದಳದೊಂದಿಗೆ ಈ ಬಾರಿ ಕರ್ನಾಟಕದಲ್ಲಿ ಮೈತ್ರಿಯನ್ನ ಮಾಡ್ಕೊಳ್ಬೇಕಾಯ್ತು. ದೇವೇಗೌಡರ ಅಳಿಯ CN ಮಂಜುನಾಥ್ ರವರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಲೋಕಸಭೆ ಟಿಕೆಟ್ ಅನ್ನ ಕೊಡ್ತು ಬಿಜೆಪಿ. ಅದರ ಜೊತೆಗೆ ಮೋದಿ ಅವರ ಜನಪ್ರಿಯತೆಯನ್ನ ನಂಬಿ ಹಾಸನದಿಂದ ಲೋಕಸಭೆ ಚುನಾವಣೆಗೆ ಕಂಟೆಸ್ಟ್ ಮಾಡೋದಕ್ಕೆ ಅವರ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅಂದ್ರೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿತ್ತು. ಇನ್ನು ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಮೋದಿ ಕ್ಯಾಬಿನೆಟ್ ನಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕರ್ನಾಟಕದ ವಿಧಾನಸಭೆ ಚುನಾವಣೆ ಮುಗಿದ ಬಳಿಕ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೆ ಅಮಿತ್ ಶಾ ಅವರು BS ಯಡಿಯೂರಪ್ಪ ಅಂದ್ರೆ ಮಾಜಿ CM ಯಡಿಯೂರಪ್ಪನವರ ಮಗ BY ವಿಜೇಂದ್ರ ಅವರಿಗೆ ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೂಡ ಕೊಡ್ತು. ಇನ್ನು ಕುಟುಂಬ ರಾಜಕಾರಣದಿಂದನೇ ದೇಶದಲ್ಲಿ ಹಗರಣಗಳು ಹಾಗೆ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂತಹದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಾದ. ಇನ್ನು ಕುಟುಂಬ ರಾಜಕಾರಣದ ವಿರುದ್ಧ ಪ್ರಧಾನಮಂತ್ರಿಯವರು ಈಗಲ್ಲ ಮೊದಲಿನಿಂದಲೂ ಕೂಡ ಇದೇ ಭಾಷಣವನ್ನ ಮಾಡ್ತಾನೆ ಬಂದಿದ್ದಾರೆ. ಪ್ರತಿ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪಿಸ್ತಾನೆ ಬಂದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಕೆಂಪುಕೋಟೆಯಲ್ಲಿ ನಿಂತು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸುಮಾರು 98 ನಿಮಿಷಗಳ ಕಾಲ ಏನು ಉದ್ದುದ್ದ ಭಾಷಣವನ್ನ ಮಾಡಿದ್ರು, ಆ ಭಾಷಣದ ಉದ್ದಕ್ಕೂ ಕೂಡ ಇದೇ ಕುಟುಂಬ ರಾಜಕಾರಣದ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿಚಾರಗಳ ಹಾಗೆ ವಿಷಯಗಳ ಕೊರತೆ ಇದ್ದದ್ದು ಎದ್ದು ಕಾಣ್ತಾ ಇತ್ತು. ಇನ್ನು ಕುಟುಂಬ ರಾಜಕಾರಣದ ವಿರುದ್ಧ ತಮ್ಮದೇ ಪಕ್ಷದಲ್ಲಿ ಯಾವುದೇ ಕ್ರಮವನ್ನ ಕೈಗೊಳ್ಳೋಕೆ ಸಾಧ್ಯವಾಗದಂತಹ ವಿಶ್ವಗುರು ಹಾಗೆ 3 ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿರುವಂತಹ ಮೋದಿ ಅವರು ಯಾರಿಗೆ ಈ ಭಾಷಣವನ್ನ ಮಾಡಿದ್ದಾರೆ, ಯಾರಿಗೆ ಈ ನೀತಿ ಪಾಠವನ್ನ ಹೇಳಿಕೊಡ್ತಾ ಇದ್ದಾರೆ ಎನ್ನುವಂತಹದ್ದು ಚರ್ಚೆಯ ವಿಚಾರ. ಸೊ ಕುಟುಂಬ ರಾಜಕಾರಣದ ಕುರಿತಾಗಿ ಉದ್ದುದ್ದ ಭಾಷಣವನ್ನು ಮಾಡುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತನ್ನ ಇಡೀ ದೇಶದ ಜನ ನಂಬುವಂತಹ ಸ್ಥಿತಿಯಲ್ಲಿ ಮಾತ್ರ ಇಲ್ಲ.